ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಇಂದಿನ ತರಗತಿಯಲ್ಲಿ ಪ್ರವಾಸ ಕಥನಗಳ ಬಗ್ಗೆ ತಿಳಿದುಕೊಳ್ಳೋಣ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತ ಹೇಳ್ತಾ, ಇರಿಮಲ್ಲೂರು ಈಶ್ವರನ್ ಅಂತಕ್ಕಂಥವರು ಕವಿ ಕಂಡ ನಾನು ಅಂತಕ್ಕಂಥ ಪ್ರವಾಸ ಕಥನವನ್ನು ಬರೆದಿದ್ದಾರೆ. ಅದೇ ರೀತಿ ಜೆ ಪಿ ರಾಜರತ್ನಂ ಅವರು ಚೀನಾ ದೇಶದ ಬೌದ್ಧ ಯಾತ್ರಿಕರು ಅಂತಕ್ಕಂಥ ಪ್ರವಾಸ ಕಥನವನ್ನು ಬರೆದಿದ್ದಾರೆ. ಆರಯ್ಯ ಅಂತಕ್ಕಂಥವರು ನಾ ಕಂಡ ಕರ್ನಾಟಕ ಅಂತಕ್ಕಂಥ ಒಂದು ಪ್ರವಾಸ ಕಥನವನ್ನು ಬರೆದಿದ್ದಾರೆ. ಚಂದ್ರಭಾಗಾದೇವಿ ಅಂತಕ್ಕಂಥವರು ಗೆಜ್ಜೆಯ ಹೆಜ್ಜೆ ನುಡಿ ಅಂತಕ್ಕಂಥ ಪ್ರವಾಸ ಕಥನವನ್ನು ಬರೆದಿದ್ದಾರೆ. ಸಿದ್ದವನಹಳ್ಳಿ ಕೃಷ್ಣ ವರ್ಮ ಅವರು ವಾರ್ಧಾ ಯಾತ್ರೆ ಅಂತಕ್ಕಂಥ ಪ್ರವಾಸ ಕಥನವನ್ನು ಬರೆದಿದ್ದಾರೆ. ವಾರ್ಧಾ ಯಾತ್ರೆ. ಅದೇ ರೀತಿ KR ಕಾರಂತ್ ಅಂತಕ್ಕಂಥವರು ಪ್ರವಾಸಿಯ ಪತ್ರಗಳು ಅಂತಕ್ಕಂಥ ಒಂದು ಪ್ರವಾಸ ಕಥನವನ್ನು ಬರೆದಿದ್ದಾರೆ. ನಾಡಿಗ ಕೃಷ್ಣಮೂರ್ತಿಯವರು ಸಾಗರದಾಚೆ ನಮ್ಮ ಕಾಗದ ಅಂತಕ್ಕಂಥ ಪ್ರವಾಸ ಕಥನವನ್ನು ಬರೆದಿದ್ದಾರೆ. ನಾಡಿಗ ಕೃಷ್ಣಮೂರ್ತಿ ಸಾಗರದಾಚೆ ನಮ್ಮ ಕಾಗದ ಅಂತಕ್ಕಂಥದ್ದು. KR ಕಾರಂತ್ ಅವರು ಪ್ರವಾಸಿಯ ಪತ್ರಗಳು ಅಂತಕ್ಕಂಥ ಪ್ರವಾಸ ಕಥನವನ್ನು ಬರೆದಿದ್ದಾರೆ. ಅದೇ ರೀತಿ ನೆಕ್ಸ್ಟು TK ರಾಮರಾಯ ಅಂತಕ್ಕಂಥವ್ರು ಗೋಳದ ಮೇಲೊಂದು ಸುತ್ತು ಅಂತಕ್ಕಂಥ ಪ್ರವಾಸ ಕಥನವನ್ನು ಬರೆದಿದ್ದಾರೆ. ಅದೇ ರೀತಿ ದೇ ಜವರೇಗೌಡ ಅಂತಕ್ಕಂಥವ್ರು ವಿದೇಶಗಳಲ್ಲಿ 4 ವಾರ ಅಂತಕ್ಕಂಥ ಪ್ರವಾಸ ಕಥನವನ್ನು ಬರೆದಿದ್ದಾರೆ. ನೆಕ್ಸ್ಟು ಕೂಸಿ ಹರಿದಾಸ್ ಭಟ್ರು ಇಟಲಿಯ ನಾನು ಕಂಡಂತೆ ಅಂತ ಪ್ರವಾಸ ಕಥನವನ್ನು ಬರೆದಿದ್ದಾರೆ. ನವರತ್ನ ರಾಮ್ ಅಂತಕ್ಕಂಥವರು ಪ್ಯಾರಿಸ್ಸಿನಿಂದ ಪ್ರೇಯಸಿಗೆ ಅಂತಕ್ಕಂಥ ಪ್ರವಾಸ ಕಥನವನ್ನು ಬರೆದಿದ್ದಾರೆ. ನೆಕ್ಸ್ಟು ಲಲಿತಾ ಸುಬ್ಬರಾವ್ ಅಂತಕ್ಕಂಥವರು ಅಮೇರಿಕ ಮತ್ತು ನಾನು ಅಂತಕ್ಕಂಥ ಪ್ರವಾಸ ಕಥನವನ್ನು ಬರೆದಿದ್ದಾರೆ. ಕೃಷ್ಣನಂದ್ ಕಾಮತ್ ಅಂತಕ್ಕಂಥವರು ನಾನು ಅಮೇರಿಕಾಗೆ ಹೋಗಿದ್ದೆ ಅಂತಕ್ಕಂಥ ಪ್ರವಾಸ ಕಥನವನ್ನು ಬರೆದಿದ್ದಾರೆ. AN ಮೂರ್ತಿರಾವ್ ಅವರು ಅಪರ ವಯಸ್ಸಿನ ಅಮೇರಿಕ ಯಾತ್ರೆ ಅಮೇರಿಕ ಯಾತ್ರೆ ಅಂತಕ್ಕಂಥ ಪ್ರವಾಸ ಕಥನವನ್ನು ಬರೆದಿದ್ದಾರೆ. ಬಸವರಾಜ್ ಕಟ್ಟಿಮನಿ ನಾನು ಕಂಡ ರಷ್ಯಾ. ಪ್ರಭುಶಂಕರ ಅಂತಕ್ಕಂಥವರು ಅಮೇರಿಕದಲ್ಲಿ ನಾನು ಮತ್ತು ಶಾಂತಿ ಅಂತಕ್ಕಂಥ ಪ್ರವಾಸ ಕಥನವನ್ನು ಬರೆದಿದ್ದಾರೆ. ಅದೇ ರೀತಿ ಅನುಪಮಾ ನಿರಂಜನ್ ಅವರು ಸ್ನೇಹ ಯಾತ್ರೆ ಅಂತಕ್ಕಂಥ ಪ್ರವಾಸ ಕಥನವನ್ನು ಬರೆದಿದ್ದಾರೆ. ಸ್ನೇಹ ಯಾತ್ರೆ. ಅದೇ ರೀತಿ GS ಶಿವರುದ್ರಪ್ಪ ಅವರು ಮಾಸ್ಕೋದಲ್ಲಿ 22 ದಿನಗಳು ಅಂತಕ್ಕಂಥ ಪ್ರವಾಸ ಕಥನವನ್ನು ಬರೆದಿದ್ದಾರೆ. ಈ ಒಂದು ಪ್ರವಾಸ ಕಥನದ ಬಗ್ಗೆ ಸಾಕಷ್ಟು ಎಕ್ಸಾಮ್ಗಳಲ್ಲಿ ಕ್ವಶನ್ ಆಗಿದೆ. ಸ್ವಲ್ಪ ಇದನ್ನು ಗಮನ ಕೊಟ್ಟು ನೋಡ್ಕೊಳ್ಳಿ. GS ಶಿವರುದ್ರಪ್ಪ ಅವರ ಮಾಸ್ಕೋದಲ್ಲಿ 22 ದಿನ ಅಂತಕ್ಕಂಥದ್ದು ಪ್ರವಾಸ ಕಥನ. HL ನಾಗೇಗೌಡ ಅಂತಕ್ಕಂಥದ್ದು ಪ್ರವಾಸಿ ಕಂಡ ಇಂಡಿಯಾ ನಾ ಕಂಡ ಪ್ರಪಂಚ ಅಂತಕ್ಕಂಥ ಒಂದು ಸಂಕಲನವನ್ನು ಬರೆದಿದ್ದಾರೆ. ಪ್ರವಾಸ ಕಥನವನ್ನು ಬರೆದಿದ್ದಾರೆ. ಪ್ರವಾಸ ಕಥನ. ಸೊ DT ರಂಗಸ್ವಾಮಿ ಅಂತಕ್ಕಂಥವರು ಭಾರತ ಯಾತ್ರೆ ಅಂತಕ್ಕಂಥ ಪ್ರವಾಸ ಕಥನವನ್ನು ಬರೆದಿದ್ದಾರೆ. ಶ್ರೀರಂಗ ಶ್ರೀರಂಗರ ಯಾತ್ರೆ ಅಂತಕ್ಕಂಥ ಪ್ರವಾಸ ಕಥನವನ್ನು ಬರೆದಿದ್ದಾರೆ. BGL ಸ್ವಾಮಿಯವರು ಅಮೇರಿಕದಲ್ಲಿ ನಾನು. ದಿನಾಕರ್ ದೇಸಾಯಿ ಅವರು ನಾ ಕಂಡ ಪಡುವಣ ಅಂತ ಬರೆದಿದ್ದಾರೆ. ಗೋರೂರು ಅಮೇರಿಕದಲ್ಲಿ ಗೋರೂರು ಅಂತಕ್ಕಂಥ ಪ್ರವಾಸ ಕಥನವನ್ನು ಬರೆದಿದ್ದಾರೆ. ಅದೇ ರೀತಿ ಶಿವರಾಮ್ ಕಾರಂತ್ ಅಪೂರ್ವ ಪಶ್ಚಿಮ. ವಿಕ್ರು ಗೋಕಾಕ್ ಅವರು ಸಮುದ್ರದ ಆಚೆ ಅಂತಕ್ಕಂಥದ್ದು. ಸೊ ಶಿವರಾಮ್ ಕಾರಂತರು ಅಪೂರ್ವ ಪಶ್ಚಿಮ, ವಿಕ್ರು ಗೋಕಾಕ್ ಸಮುದ್ರದ ಆಚೆ ಅಂತಕ್ಕಂಥದ್ದು. ವಿ ಸೀತಾರಾಮಯ್ಯನವರು ಪಂಪಯಾತ್ರೆ ಅಂತಕ್ಕಂಥ ಪ್ರವಾಸ ಕಥನವನ್ನು ಬರೆದಿದ್ದಾರೆ. ಸೊ ಇಷ್ಟು ಪ್ರವಾಸ ಕಥನಗಳು
ಒಂದೇ ವಿಡಿಯೋದಲ್ಲಿ ನೋಡ್ಬೋದು ನೀವು. ಸೊ ನೆಕ್ಸ್ಟು ಪ್ರಬಂಧಕಾರರ ಬಗ್ಗೆ ತಿಳಿದುಕೊಳ್ಳೋಣ. ಪ್ರಬಂಧಕಾರರು ಎಂ ಜಿ ವೆಂಕಟಯ್ಯ ಅಂತಕ್ಕಂಥವರು ವೆಂಕಟಯ್ಯ. ಪುಲ್ಲಯ್ಯನ ಪ್ರಬಂಧಗಳು ಅಂತಕ್ಕಂಥದ್ದು, ಪುಲ್ಲಯ್ಯನ ಪ್ರಬಂಧಗಳು. ವೆಂಕಟಾಚಾರ್ಯ ದಾಡಿಯ ಹೇಳಿಕೆ ಪ್ರಬಂಧ. ಪ್ರಬಂಧಕಾರರು ಮತ್ತು ಪ್ರಬಂಧಗಳು. ಸೊ ನೆಕ್ಸ್ಟ್ ಆಮಾನಾಯಕ್ ನಮ್ಮ ಮನೆಯ ದೀಪ. ಸಿಂಪಿ ಲಿಂಗಣ್ಣ ಹರಿಜನೋದ್ಧಾರ ಏನ್ರಿ, ಸಿಂಪಿ ಲಿಂಗಣ್ಣ ಅವರದು ಹರಿಜನೋದ್ಧಾರ ಅಂತಕ್ಕಂಥದ್ದು. ಸೊ ಅದೇ ರೀತಿ ನೆಕ್ಸ್ಟು ಗೋರೂರವರು ಹಳ್ಳಿಯ ಚಿತ್ರಗಳು, ನಮ್ಮೂರಿನ ರಸಿಕರು, ಗರುಡ ಬಂಗದ ದಾಸಯ್ಯ. ಹಳ್ಳಿಯ ಚಿತ್ರಗಳು, ನಮ್ಮೂರಿನ ರಸಿಕರು, ಗರುಡ ಬಂಗದ ದಾಸಯ್ಯ ಅಂತಕ್ಕಂಥದ್ದು ಬರೆದಿದ್ದಾರೆ. ಸೊ ಅದೇ ರೀತಿ ಪ್ರಭುಶಂಕರ ಚಿಂತನ ಅಂತಕ್ಕಂಥ ಒಂದು ಪ್ರಬಂಧಗಳನ್ನು ಬರೆದಿದ್ದಾರೆ. ಚಿಂತೆ ಮತ್ತು ಚಿಂತನ ಅಂತಕ್ಕಂಥ ಪ್ರಬಂಧವನ್ನು ಬರೆದಿದ್ದಾರೆ. ಸೊ ಅದೇ ರೀತಿ ಸಿದ್ಧಲಿಂಗಯ್ಯ ಅಂತಕ್ಕಂಥವರು ಅವಾಂತರಗಳು ಏನ್ರಿ, ಅವಾಂತರಗಳು ಅಂತಕ್ಕಂಥ ಪ್ರಬಂಧವನ್ನು ಬರೆದಿದ್ದಾರೆ. ನೆಕ್ಸ್ಟು ಆರಾಮಿತ್ರ ಬಾಲ್ಕನಿಯ ಬಂಧುಗಳು, ಅಡಿಗ ರಾಕ್ಷಸರು ಅಂತಕ್ಕಂಥ ಪ್ರಬಂಧವನ್ನು ಬರೆದಿದ್ದಾರೆ ಅಂತ ಹೇಳ್ಬೋದು. ಸೊ ಅದೇ ರೀತಿ ನೆಕ್ಸ್ಟು ರಹಬಹದ್ದೂರ್ ಅವರು ಮರೆಯದ ನೆನಪು. ಎನ್ ಮೂರ್ತಿರಾವ್ ಹಗಲುಗನಸುಗಳು ಅಲಿಯುವ ಮನ ಮಿನುಗುವ ಮಿಂಚು. ಹಗಲುಗನಸುಗಳು ಮತ್ತು ಅಲಿಯುವ ಮನ ಮಿನುಗುವ ಮಿಂಚು ಅಂತಕ್ಕಂಥ ಪ್ರಬಂಧಗಳನ್ನು ಬರೆದಿದ್ದಾರೆ. ವಿ ಸಿ ಅವರು ಶೀಕರಣೆ ಬೆಳೆದಿಂಗಳು. ವಿ ಸಿ ಅವರು ಸೀಕರಣೆ ಮತ್ತು ಬೆಳೆದಿಂಗಳು ಅಂತಕ್ಕಂಥ ಪ್ರಬಂಧಗಳನ್ನು ಬರೆದಿದ್ದಾರೆ. ಅನಕೃ ಅವರು ಕನ್ನಡದ ಕುಲದೀಪಕರು ಅಂತಕ್ಕಂಥದ್ದು. ತೀನಂ ಶ್ರೀ ಅವರು ನಂಟರು ಅಂತಕ್ಕಂಥ ಪ್ರಬಂಧವನ್ನು ಬರೆದಿದ್ದಾರೆ, ನೆಂಟರು. ಸೊ ಅದೇ ರೀತಿ ಬೇಂದ್ರೆಯವರು ನಿರಾಭರಣ ಸುಂದರಿ ಯಾರ ಒಂದು ಪ್ರಬಂಧ ಅಂತಂದರೆ ಬೇಂದ್ರೆಯವರ ಒಂದು ಪ್ರಬಂಧ. ಎಂ ಗೋವಿಂದಪ್ಪೈ ಬರಹಗಾರನ ಹಣೆಬರಹ. ಕಾರಂತ್ ಹಳ್ಳಿಯ 10 ಸಮಸ್ತರು. ಪೂತಿನ ಅಂದರೆ ಪೂತಿ ನರಸಿಂಹಯ್ಯನವರು ರಾಮಾಚಾರಿಯ ನೆನಪು. ಕುವೆಂಪು ಅವರು ಮಲೆನಾಡಿನ ಚಿತ್ರಣ ಅಂತ ಬರೆದಿದ್ದಾರೆ, ಮಲೆನಾಡಿನ ಚಿತ್ರಣ. ಸೊ ಪ್ರಬಂಧಗಳ ಬಗ್ಗೆ ತಿಳ್ಕೊಂಡ್ವಿ ಒಂದು ವಿಡಿಯೋದಲ್ಲಿ. ಪ್ರಬಂಧಕಾರರು ಮತ್ತು ಪ್ರಬಂಧಗಳ ಬಗ್ಗೆ ತಿಳ್ಕೊಂಡ್ವಿ. ಅದೇ ರೀತಿ ಪ್ರವಾಸ ಕಥೆಗಳು ಮತ್ತು ಅವರ ಒಂದು ಬರೆದಂಥ ಕವಿಗಳ ಬಗ್ಗೆನೂ ತಿಳ್ಕೊಂಡ್ವಿ. ಈ ವಿಡಿಯೋ ಇಷ್ಟ ಆದರೆ ವಿಡಿಯೋಗೆ ಲೈಕ್ ಮಾಡಿ, ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತೆ. ನಿಮಗೆ ಯಾವ ರೀತಿಯ ತರಗತಿಗಳು ಬೇಕು ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ. ಆ ರೀತಿಯ ತರಗತಿಗಳನ್ನು ಮಾಡಿಕೊಳ್ಳಿಕ್ಕೆ ಒಂದು ಪ್ರಯತ್ನ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್.